ಹಲೋ ಸ್ನೇಹಿತರೆ, ವಿಡಿಯೋ ಮಾಡಲು ಬಂದಿದ್ದು ವಿಶೇಷ ಸಂಗತಿಯನ್ನು ಹೊತ್ತುಕೊಂಡು ತಂದಿದ್ದೇನೆ. ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಸರ್ಕಾರಕ್ಕೆ ಸ್ವಾಗತ ಹೇಳುತ್ತಾ ಮತ್ತು ಅಭಿನಂದನೆ ಹೇಳುತ್ತಾ ಮುಖ್ಯಮಂತ್ರಿಗೆ ಮತ್ತು ಕಂದಾಯ ಸಚಿವರಿಗೆ ಪರಮೇಶ್ವರ ಅವರಿಗೆ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸನ್ಮಾನ್ಯ ಹಣಕಾಸು ಮಂತ್ರಿ ಹೊಂದಿದ್ದ ಇವರಿಗೆ ಅಭಿನಂದನೆ ನನ್ನ ಕಡೆಯಿಂದ. ಯಾಕೆಂದರೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅಂಗವಿಕಲರು ಮತ್ತು ವೃದ್ಧಾಪ್ಯ ಮತ್ತು ವಯಸ್ಕರ ಮತ್ತು ಇವರ ಬಗ್ಗೆ ಕೆಲವು ಮೀಡಿಯಾದಲ್ಲಿ ಸರ್ಕಾರಕ್ಕೆ ಬೈಕಟ್ ಮಾಡುತ್ತಾ ಮಾಹಿತಿ ಹಂಚಿಕೊಂಡಿದ್ದೆ. ಆದ್ದರಿಂದ ಸರ್ಕಾರ ಇವತ್ತು ಸಚಿವ ಸಂಪುಟದಲ್ಲಿ ಮತ್ತು ಸದನದ ಒಳಗಡೆ, ವಿಧಾನಸಭೆ ನಡೀತಕ್ಕಂಥ ಸದನದ ಒಳಗಡೆ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ ಕಂದಾಯ ಸಚಿವರು ಅಂಗವಿಕಲರು ಮತ್ತು ವೃದ್ಧಾಪ್ಯ ಮತ್ತು ವಿಧವೆ ಇವರಿಗೆ 32,000 ಆದಾಯ ನಿಗದಿಗೊಳಿಸಿತ್ತು ಈ ಹಿಂದೆ. ಆ ಆದೇಶವನ್ನು ಹಿಂದಕ್ಕೆ ಪಡೆದು ಆದಾಯ 1,20,000ವರೆಗೆ ಏರಿಸಿದ್ದು, ಇವತ್ತು ಎಲ್ಲರೂ ಅಂಗವಿಕಲರಿಗೆ ಮತ್ತು ವೃದ್ಧಾಪ್ಯರಿಗೆ ಒಳ್ಳೆ ಅನುಕೂಲವಾಗುವಂಥ ಸರ್ಕಾರ ನಿರ್ಧಾರ ಮಾಡಿದ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಹೇಳ್ತೀನಿ, ಸ್ವಾಗತ ಬಯಸುತ್ತೇನೆ. ನಾ ಹಿಂದೆ ಈ ವಿಷಯನ್ನೇ ಖಂಡಿಸಿ ನೀವು ಆದಾಯ ಮಿತಿಗೊಳಿಸಿದ್ದು ಮತ್ತು ಆದಾಯ ಜಾತಿ ಸರ್ಟಿಫಿಕೇಟ್ ನಿಗದಿಗೊಳಿಸಿದ್ದು ಇದು ತಪ್ಪಾದ. ಆ ಜನರು ಯಾವುದೇ ಥರದ ಆದಾಯ ಹೊಂದಿಲ್ಲ, ಅವ್ರಿಗೆ ಆದಾಯ ಲಿಮಿಟು ಹಾಕಬಾರ್ದು. ಆದಾಯ ಲಿಮಿಟ್ ಇಲ್ಲದಂತೆ ಅವರಿಗೆ ಸಹಾಯ ಮಾಡಬೇಕೆಂದು ಈ ಹಿಂದೆ ಸರ್ಕಾರಕ್ಕೆ ನಾನು ಆಗ್ರಹಪಡಿಸಿದ್ದೆ ಮತ್ತು ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ ಪತ್ರ ಬರೆದಿದ್ದೆ ಈ ವಿಷಯವಾಗಿ. ಆಧಾರದಿಂದ ಇವತ್ತು ಸರ್ಕಾರ ತಮ್ಮೆಲ್ಲರಿಗೆ ಒಂದು ಶಾಶ್ವತ ರಿಲೀಫ್ ಕೊಟ್ಟದ. ಇವತ್ತು ಯಾರೇ ಆದರೂ ವಯಸ್ಸಾದವರು, ವೃದ್ಧಾಪ್ಯರು, ಅಂಗವಿಕಲರು ಅರ್ಜಿ ಹಾಕಿ ಇವತ್ತು ಸಹಾಯಧನ ಪಡಿತಕ್ಕಂಥದ್ದು, ಮಾಸಾಸನ ಪಡಿತಕ್ಕಂಥದ್ದು ಸರ್ಕಾರ ಭಾಳ ಒತ್ತು ನೀಡಿದ. ಆ ಸರ್ಕಾರಕ್ಕೆ ಅಭಿನಂದಿಸಬೇಕು. ಸರ್ಕಾರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಬೇಕು ಅಂತ ಹೇಳುತ್ತಾ, ನಾವು ಮಾಡಿದಂಥ ವಿಡಿಯೋ ಸಕ್ಸಸ್ ಆಗಿದ್ದು ಮತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದು ಸಫಲಗೊಂಡದ ಅಂತೇಳಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನನ್ನ 4 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.